ಮುಂಜಾನೆ ಎದ್ದ ತಕ್ಷಣ ಲಕ್ಷ್ಮಿ ಮಂತ್ರವನ್ನು ಪಠಿಸುವುದರಿಂದ ನಿಮ್ಮ ಮನೆಗೆ ಆಗುವಂತಹ ಅದೃಷ್ಟ ದೈವಶಕ್ತಿ ಲಾಭಗಳು. ಹೌದು ವೀಕ್ಷಕರೇ, ಮುಂಜಾನೆ ಪಠಿಸಬಹುದಾದ ಅಂಗೈ ಮಂತ್ರ ಅಂತಲೇ ಹೇಳುತ್ತಾರೆ. ಸಾಮಾನ್ಯವಾಗಿ ಹೆಚ್ಚಿನವರಿಗೆ ಇದು ತಿಳಿದಿರುತ್ತದೆ. ಮುಂಜಾನೆ ಪಠಿಸುವ ಈ ಒಂದು ಸುಲಭವಾದ ಮಂತ್ರವು ನಮಗೆ 3 ದೈವಿಕ ಶಕ್ತಿಗಳ ಆಶೀರ್ವಾದವನ್ನು ತರುತ್ತದೆ. ಮುಂಜಾನೆ ಎದ್ದ ತಕ್ಷಣ ಅಂಗೈ ನೋಡಿ ನಾವು ಯಾವ ಒಂದು ಮಂತ್ರವನ್ನು ಪಠಿಸಬೇಕು, ಆ ಮಂತ್ರ ಯಾವುದು, ಪಠಿಸುವುದರ ಪ್ರಯೋಜನವೇನು, ಇವತ್ತಿನ ಮಾಹಿತಿಯಲ್ಲಿ ತಿಳಿಸ್ಕೊಡ್ತೀವಿ. ಅದೃಷ್ಟ ನಿಮ್ಮ ಜೀವನದಲ್ಲಿ ನಿಮ್ಮ ಜೊತೆಗೆ ಬರಬೇಕು ಅಂದರೆ, ನಿಮ್ಮ ಸಮಸ್ಯೆಗಳು ಪರಿಹಾರ ಆಗಬೇಕು ಅಂದರೆ ಈ ತಕ್ಷಣ ನೀವು ಪಂಡಿತ್ ಶ್ರೀ ಮಂಜುನಾಥ ಗುರುಗಳಿಗೆ ಒಂದು ಕರೆ ಮಾಡಿ. ನಿಮ್ಮ ಪ್ರತಿಯೊಂದು ಸಮಸ್ಯೆಗೂ ಪರಿಹಾರವನ್ನು ತುಂಬ ಚೆನ್ನಾಗಿ ಹೇಳುತ್ತಾರೆ. ಧಾರ್ಮಿಕ ನಂಬಿಕೆಗಳು, ಧಾರ್ಮಿಕ ಗ್ರಂಥಗಳಲ್ಲಿ ಮಾನವನು ಪ್ರತಿಯೊಂದು ಸಮಸ್ಯೆಗಳಿಗೂ ಮಂತ್ರಗಳ ಮೂಲಕ ಪರಿಹಾರವನ್ನು ನೀಡಲಾಗಿದೆ. ಅದೇ ರೀತಿ ಅದೃಷ್ಟವನ್ನು ಪಡೆದುಕೊಳ್ಳಲು ಕೂಡ ಈ ಮಂತ್ರವನ್ನು ನೀಡಲಾಗಿದೆ. ದುರಾದೃಷ್ಟವನ್ನು ದೂರ ಆಗಿಸಿ ಅದೃಷ್ಟವನ್ನು ಬೆಳಗಿಸಲು ಹಲವಾರು ಮಂತ್ರಗಳಿವೆ. ಈ ಮಂತ್ರಗಳನ್ನು ಪಠಿಸುವುದಕ್ಕೂ ನಿರ್ದಿಷ್ಟವಾದ ಸಮಯವನ್ನು ಗೊತ್ತು ಮಾಡಲಾಗಿದೆ. ಹಾಗೆ ಇವತ್ತಿನ ಈ ವಿಡಿಯೋದಲ್ಲಿ ತಿಳಿಸಿರುವ ಹಾಗೆ ಒಂದು ಮಂತ್ರವು ಮುಂಜಾನೆ ಸಮಯದಲ್ಲಿ ಪಠಿಸಬಹುದು. ಇದನ್ನು ನಿರ್ದಿಷ್ಟವಾಗಿ ಮುಂಜಾನೆ ಸಮಯದಲ್ಲಿ ಪಠಿಸುವುದರಿಂದ ದಿನವಿಡೀ ಸಕಾರಾತ್ಮಕ ಶಕ್ತಿಯಿಂದ ತುಂಬಿಕೊಂಡಿರುತ್ತದೆ. ಇದು ನಿಮ್ಮ ಅದೃಷ್ಟವನ್ನು ಬೆಳಗಿಸುವಲ್ಲಿ ಸಹಕಾರಿಯಾಗಿದೆ. ಈ ಮಂತ್ರದ ಮಹತ್ವವನ್ನು, ಆ ಮಂತ್ರ ಯಾವುದು ಅಂತ ಹೇಳ್ತೀನಿ, ಒಂದು ಪುಸ್ತಕದಲ್ಲಿ ಈಗಲೇ ಬರೆದಿಟ್ಕೊಳ್ಳಿ. ಮಂತ್ರವನ್ನು ಹೇಳುವಾಗ ಧಾರ್ಮಿಕ ನಂಬಿಕೆಗಳ ಪ್ರಕಾರ ಮುಂಜಾನೆ ನೀವು ಎದ್ದ ತಕ್ಷಣ ಮೊದಲು ನೀವು 2 ಅಂಗೈಗಳನ್ನು ಉಜ್ಜಿ ನೋಡಿಕೊಳ್ಳಬೇಕು. ನಂತರ ಈ ಮಂತ್ರವನ್ನು ಪಠಿಸಬೇಕು. ಮಂತ್ರ: ಕರಾಗ್ರೆ ವಸತೆ ಲಕ್ಷ್ಮಿ ಕರಮಧ್ಯೆ ಸರಸ್ವತಿ ಕರಮೂಲೆ ತು ಗೋವಿಂದ ಪ್ರಭತೆ ಕರದರ್ಶನಂ. ಇದರ ಅರ್ಥ ನೋಡೋದಾದರೆ, ಲಕ್ಷ್ಮೀ ದೇವಿಯು ನಮ್ಮ ಅಂಗೈ ಮುಂಭಾಗದಲ್ಲಿ ನೆಲೆಸಿರುತ್ತಾಳೆ. ಸರಸ್ವತಿ ದೇವಿಯು ಅಂಗೈ ಮಧ್ಯಭಾಗದಲ್ಲಿ, ಅಂಗೈ ಕೆಳಭಾಗದಲ್ಲಿ ವಿಷ್ಣು ದೇವನು ನೆಲೆಸಿರುತ್ತಾನೆ. ಆದ್ದರಿಂದ ಮುಂಜಾನೆ ಎದ್ದ ತಕ್ಷಣ ಮೊದಲು ನೀವು ನಿಮ್ಮ ಅಂಗೈ ನೋಡಿ ಈ ಮಂತ್ರವನ್ನು ಪಠಿಸುವುದು ಅತ್ಯಂತ ಶುಭವೆಂದು ಹೇಳಲಾಗುತ್ತದೆ. ನಮ್ಮ ಪರಿಶ್ರಮದೊಂದಿಗೆ ಲಕ್ಷ್ಮೀ ದೇವಿಯ ಕೃಪೆಯು ನಮ್ಮ ಮೇಲಿದ್ದಾಗ ಜೀವನವನ್ನು ಸಂಪತ್ತು ಮತ್ತು ಸಮೃದ್ಧಿಯಿಂದ ತುಂಬಿಕೊಂಡಿರುತ್ತದೆ. ಲಕ್ಷ್ಮೀ ದೇವಿಯು ಧನ ಸಮೃದ್ಧಿಯನ್ನು, ಸರಸ್ವತಿ ದೇವಿಯು ಜ್ಞಾನ ಬುದ್ಧಿವಂತಿಕೆಯನ್ನು ಮತ್ತು ವಿವೇಚನೆಯನ್ನು ನೀಡುತ್ತಾಳೆ. ವಿಷ್ಣುವು ಜೀವನದಲ್ಲಿ ಎಲ್ಲ ಸಂತೋಷವನ್ನು ನೀಡುತ್ತಾನೆ ಮತ್ತು ದುರಾದೃಷ್ಟವನ್ನು ತೆಗೆದುಹಾಕುತ್ತಾನೆ. ಕೇವಲ ಈ ಒಂದೇ ಒಂದು ಮಂತ್ರವು ನಮಗೆ 3 ದೇವರುಗಳ ಕೃಪೆಯನ್ನು ಒದಗಿಸುತ್ತದೆ. ಆದ್ದರಿಂದ ಮುಂಜಾನೆ ನೀವು ಎದ್ದ ತಕ್ಷಣ ಈ ಮಂತ್ರವನ್ನು ಪಠಿಸುವುದರಿಂದ ದಿನವಿಡೀ ಸಕಾರಾತ್ಮಕ ಶಕ್ತಿಯನ್ನು ಕಾಪಾಡಿಕೊಳ್ಳುವಿರಿ. ಅದೃಷ್ಟ ಮತ್ತು ಯಶಸ್ಸು ತರುತ್ತದೆ ಎಂದು ಹೇಳುತ್ತಾರೆ. ನಿಮ್ಮ ಕಷ್ಟದ ಸಮಸ್ಯೆಗಳು ಏನೇ ಇದ್ದರೂ ಪರಿಹಾರಕ್ಕಾಗಿ ಪಂಡಿತ್ ಶ್ರೀ ಮಂಜುನಾಥ ಗುರುಗಳು ಅವರಿಗೊಂದು ಕರೆ ಮಾಡಿ ಸಂಪೂರ್ಣವಾಗಿ ಪರಿಹಾರವನ್ನು ತಿಳಿಸುತ್ತಾರೆ. ಒಳ್ಳೆಯದಾಗಿ